ಯೋ ವಾಟ್ಸ್ಆಪ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫಾಲೋವರ್ಸ್. ನಾನು ನಿಮ್ಮ ಕನ್ನಡಿಗ ಸಂಜಯ್ ಬ್ಲಾಗ್ ಡೈಲಿ ಬ್ಲಾಗ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಗೈಸ್, ನಾನು ನಿಮ್ಮ ಕನ್ನಡಿಗ ಸಂಜಯ್ ಬ್ಲಾಗ್. ನಾನು ಬೆಳಿಗ್ಗೆ ಕೈ ಮುಕ್ಕೊಂಡು ಬರ್ತ್ಡೇ ಸ್ಪೆಷಲ್ಗೆ ಸ್ನಾನ ಮಾಡಿಕೊಂಡು ಗೈಸ್ ಎದ್ದು ಬಂದೆ. ಔಟ್ಫಿಟ್ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಗೈಸ್. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ನಾನು ನಿಮಗೇನೇನೆ. ನೋಡಿ ಹೆಂಗಿದೆ ನೋಡಿ, ನೀವೇ ಕಮೆಂಟ್ ಹಾಕಿ. ವೈಟ್ ಪ್ಯಾಂಟು ಅದಕ್ಕೆ ಮ್ಯಾಚಿಂಗ್ ಡ್ರಾಪ್ ಶೋಲ್ಡರ್ ಪುಲವರು. ನಾನು ಬರ್ತಡೇ ಸ್ಪೆಷಲ್ಗೆ ದೇವಸ್ಥಾನದ ಹತ್ರ ಬಂದೆ, ಗಣೇಶ ದೇವಸ್ಥಾನದ ಹತ್ರ ದೇವ್ರಿಗೆ ಕೈ ಮುಕ್ಕೊಳ್ಳೋಣ ಅಂತ. ಇವತ್ತಾದ್ರೂ ದೇವ್ರಿಗೆ ಕೈ ಮುಕ್ಕೊಂಡು ನಾನು ಬಟ್ಕಿಟ್ಟೆಲ್ಲ ಹಾಕೊಂಡು ಚೆನ್ನಾಗೇ ಬಂದೆ ಗೈಸ್. ಆಮೇಲೆ ನಾನು ದೇವಸ್ಥಾನದಿಂದ ಮನೆ ಕಡೆಗೆ ಹೊರಟೆ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳೋಣ ಅಂತ ನಾನು ಬಂದೆ. ನೋಡಿ ಗೈಸ್, ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋದೆ. ನಾವು ಹೋಗಿದ್ದ ತಕ್ಷಣ ನಮ್ಮ ಆದಿತ್ಯ ಫೋನ್ ಆಗ್ತಾ ಗೈಸ್, ಗಾಡಿ ಎತ್ಕೊಂಡು ಅವನ ಜೊತೆ ನಾನು ಹೋದೆ. ಬಸ್ಸಿಂದ ನಮ್ದು ಇತ್ತು ಗೊತ್ತಾ, ಜನತಾ ಬಜಾರ್ ಸ್ಟಾಪು, ಅಲ್ಲಿ ಇಳ್ಕೊಂಡು ಆ ಕಡೆಯಿಂದ ಗೈಸ್ ನಾನು ಮತ್ತು ನಮ್ಮ ಆದಿ ಹೊಟ್ಟಿದ್ದೆ. ನಾವು ಬಂದಿದ್ದೆ ನಮ್ಮ ಕಾಲೇಜ್ ಕಡೆಗೆ. ಕಾಲೇಜ್ ಒಳಗಡೆ ಹೋದ್ವಿ ಗೈಸ್. ಈ ನನ್ನ ಮಕ್ಕಳು ನನ್ನ ಬರ್ತಡೇ ಅಂದ್ಬಿಟ್ಟು ಇವತ್ತು ನನಗೆ ಚಾಲೆಂಜ್ ಹಾಕೋರು, ಟೀಚರ್ ಕೈಲಿ ಬೈಸ್ತೀನಿ ಅಂದ್ಬಿಟ್ಟು. ಆಯ್ತು ಬೈಸ್ರಪ್ಪ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಊಟ ಗೀಟೆಲ್ಲ ಮಾಡ್ಕೊಂಡು ಗೈಸ್ ಕಾಲೇಜ್ ಮುಗಿಸ್ಕೊಂಡು ನಾನು ನಮ್ಮ ಜ್ಞಾನಿ ಇಬ್ಬರು ಬಂದ್ವಿ ಗೈಸ್. ಅವ್ರು ಅಂದ್ಕೊಂಡಿದ್ದು ಬೈಸಿದ್ರು ನನಗೆ, ನಾನು ಅದನ್ನು ವೀಡಿಯೋದಲ್ಲಿ ಹಾಕಲಿಲ್ಲ. ಆಮೇಲೆ ನಾನು ನಮ್ಮ ಜ್ಞಾನಿ ಇಬ್ಬರು ಬಸ್ ಹತ್ಕೊಂಡು ಹೊರಟ್ವಿ ಗೈಸ್. ಇಬ್ಬರು ಬಸ್ ಇಳ್ಕೊಂಡು ನಾವು ಹೊರಟಿದ್ದೆ ಒಂದು ಆಫರ್ ಕಡೆಗೆ. ನಾನು ಮತ್ತು ನಮ್ಮ ಜ್ಞಾನಿ ರೋಡ್ ಕ್ರಾಸ್ ಮಾಡೋಷ್ಟೆಲ್ಲ ಸುಸ್ತಾಗ್ಬೋಯ್ತು, ನಾನು ನಮ್ಮ ಜ್ಞಾನಿಗೆ ಇಬ್ರಿಗೂ ಗೈಸ್. ಏನಂದರೆ ನಾವು ಬಂದಿದ್ದೆ ನಮ್ಮ ಜನತಾ ಬಜಾರ್ ಹತ್ರ ಇರೋ ಪಿಜ್ಜಾ ಹಟ್ಗೆ. ಒಳಗಡೆ ಹೋದ್ವಿ, ನಾವು ಮಸ್ತಾಗಿತ್ತು. ನಾವು ಮೊದಲೇ ಒಂದ್ಸಲಿ ವಿಸಿಟ್ ಹಾಕಿದ್ವಿ. ಆಫರ್ಸ್ಗಳು ಮಸ್ತಾಗಿ ಕೊಡ್ತಾರೆ ಗೈಸ್, ನೀವು ಬಂದು ಟೇಸ್ಟ್ ನೋಡಿ ಒಂದ್ಸಲಿ, ಸಖತ್ತಾಗಿರುತ್ತೆ. ನಾವು ಆರ್ಡ್ರ್ ಮಾಡಿದಾಗ ಫಸ್ಟು ಜ್ಯೂಸ್ ಮತ್ತು ಅದು ಇದು ಎಲ್ಲ ಕೊಟ್ಟರು ಗೈಸ್. ನಾವು ಕಾಯ್ತಿದ್ದ ಒಬ್ಬ ಪರ್ಸನ್ ಬಂದ, ಅವನೇ ನಮ್ಮ ಆದಿತ್ಯ. ಅವನು ಬಂದ ಗೈಸ್, ಅವನಿಗೂ ನಾನು ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿ ಅವನಿಗೂ ತಿನ್ನಿಸ್ತಾ ಇದ್ವಿ ಗೈಸ್. ಏನಂದರೆ ಎಲ್ಲರೂ ತಿನ್ಬೇಕಾರೆ ತಿನ್ನೋದ್ರ ಬಗ್ಗೆ ಮಾತಾಡಿದ್ರೆ ಇವನು ಫೋನ್ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಗೈಸ್. ಮತ್ತು ತಿನ್ನೋಕ್ಕೂ ನಾಚ್ಕೊತಾನೆ, ಹಂಗಂತ ಹೇಳ್ತೀನಿ, ನಂಬ್ತೀರಾ ನೀವು? ಇಲ್ಲಿ ಬಂದ್ರೂ ಅದೇ ಮಾತಾಡ್ತಾನೆ ಗೈಸ್. ಆಮೇಲೆ ಅವರು ಕೇಕ್ ತರಿಸಿದ್ರು, ಯಾವುದೋ ಲಾವಾ ಕೇಕು ಗೈಸ್, ಅದು ಚೆನ್ನಾಗಿತ್ತು. ಅದನ್ನು ಕಟ್ ಮಾಡಿಬಿಟ್ಟು ನಾವು 3 ಜನ ಹೊರಟ್ವಿ ಗೈಸ್ ಬಸ್ಸಲ್ಲಿ. ನಮ್ಮ ಜ್ಞಾನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡು ಅವ್ನು ನಾಚ್ಕೊತಾನೆ ಗೈಸ್, ಅದಕ್ಕೇ. ಆಮೇಲೆ ನಮ್ಮ ಜ್ಞಾನೇಶ್ ಅವ್ರ ಮನೆ ಕರ್ಕೊಂಡೋದ, ಅವ್ರ ಮನೆ ತೋರ್ಸೋಣ ಅಂತ, ಹೊಸ ಮನೆ. ಅವ್ರ ಮನೆ ಎಲ್ಲ ನೋಡಿಕೊಂಡು ನಾವು 3 ಜನ ಹೊರಟಿದ್ದೆ ನಮ್ಮ ನೈನ್ಹಳ್ಳಿ ಕಡೆ. ನಮ್ಮ ಅಂಗಡಿ ಹತ್ರ ಎಲ್ಲರೂ ವಿಶ್ ಮಾಡೋಕೆ ಕಾಯ್ತಾಯಿದ್ರು. ಅವರು ಹಿರಿಯರು ಎಲ್ಲರೂ ಕೈಲಿ ವಿಶ್ ಮಾಡಿಸ್ಕೊಂಡು ನಾನು ನಮ್ಮ ಮನೆ ಕಡೆಗೆ ಬಂದೆ ಫ್ರೆಶ್ ಅಪ್ ಆಗೋಣ ಅಂತ. ಇನ್ನೊಂದು ಬೇರೆ ಥರ ಎಲ್ಲೋ ಶರ್ಟ್ ಹಾಕ್ಕೊಂಡು ನಾನು ಬಂದಿದ್ದೆ ನಮ್ಮ ಸುಜಾನ್ ಅವ್ರ ಅಂಗಡಿ ಹತ್ರ. ಒಂಚೂರು ಅಮೌಂಟ್ ಗೈಸ್. ಆಮೇಲೆ ನಮ್ಮ ಹೊಚ್ಚೇನಂತ ಕೇಳಿಸ್ಕೊಳ್ರಿ, 50 ಪೈಸೆ ಕೊಟ್ಬಿಟ್ಟು 50 ರೂಪಾಯಿ ಅಂತ. ನೀವು ನಂತ ಏನಂತೀರ ನೋಡಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಗೈಸ್. ಇದಾದ್ಮೇಲೆ ನಮ್ಮ ಹೊಚ್ಚು ನಮ್ಮ ಅಣ್ಣಂಗೂ ಪ್ರ್ಯಾಂಕ್ ಮಾಡ್ತೀನಿ ಅಂದ್ಬಿಟ್ಟು ಆ ಕಾಯಿನ್ ಎತ್ಕೊಂಡೋದ. ನಮ್ಮ ಅಣ್ಣ ಪ್ರ್ಯಾಂಕ್ ಆದ ನೋಡ್ರಿ, ಈಸ್ಕೊಂಡಾಗ ಇಸ್ ಕಾಯಿನ್ನ. ಆಮೇಲೆ ಅವನಿಗೆ ಕೊಟ್ಟು ಗೈಸ್. ಆಮೇಲೆ ನಮ್ಮ ಸುರೇ ಮತ್ತೆ ಹೇಮಂತ್ ಇಬ್ರು ಸಿಕ್ಕರು ವಿಶ್ ಮಾಡಕ್ಕೆ. ಅವರು ಗೈಸ್ ಅವ್ರನ್ನೂ ಮಾತಾಡ್ಸ್ಕೊಂಡು ನಾನು ಬಂದೆ. ನಮ್ಮ ಲೋಕಿ ಮತ್ತೆ ನಮ್ಮ ಅಣ್ಣ ಇಬ್ರು ಅಲ್ಲೇ ಇದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ನಾನು ಹೊರಟೆ ಗೈಸ್. ಅಲ್ಲಿ ಗೈಸ್ ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಹೊಚ್ಚು ಬಂದಿದ್ದೆ ನಮ್ಮ ಅಕ್ಕನ ಕರ್ಕೊಂಬರೋಕ್ಕೆ. ನಮ್ಮ ಅಕ್ಕ ಅಲ್ಲಿಂದ ಬರ್ತಾ ಇದ್ಲು ರೆಡಿಯಾಗಿ. ನಾವು 3 ಜನ ಗಾಡಿ ಎತ್ಕೊಂಡು ಹೊರಟಿ ನಮ್ಮ ಬ್ರೋ ಮನೆ ಕಡೆಗೆ. ಅವ್ರನ್ನೂ ಬಿಟ್ಬಿಟ್ಟು ನಾನು ನಮ್ಮ ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ನೋಡಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ನಾನು ಗೈಸ್ ಅಲ್ಲಿಂದ ಬಂದಿದ್ದೆ ನಮ್ಮ ಬ್ರೋ ಮನೆ ಕಡೆ. ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿ ನಮ್ಮ ಅಕ್ಕ ಚುಪ್ಪು ಇಬ್ಬರು ಕೇಕ್ ತಿಂತಿದ್ರು. ಆಮೇಲೆ ನಾವು ಹೊರಟ್ವಿ ಗೈಸ್ ಅಲ್ಲಿಂದ. ಕೆಳಗಡೆ ನಮ್ಮ ಅಕ್ಕನು ನಮ್ಮ ಅಣ್ಣನ ಏನೋ ಅಂದ್ರು, ಕೇಳಿಸ್ಕೊಳ್ರಿ ಗೈಸ್. ಅವ್ರೇನೋ ಸಣ್ಣ ಮತ್ತೆ ದಪ್ಪದ ಬಗ್ಗೆ ಮಾತಾಡ್ತಾ ಇದ್ರು. ಆಮೇಲೆ ನಾವು ಬಂದಿದ್ದೆ ನಮ್ಮ ಆಂಟಿ ಮನೆ ಕಡೆ ಗೈಸ್. ಕೇಕ್ ಕಟ್ ಮಾಡೋಣ ಅಂತ ಬಂದ್ರೆ ನಮ್ಮ ಅಕ್ಕ ಗೊಂಬೆ ಇಟ್ಕೊಂಡು ನಿಂತೋಳೆ ಗೈಸ್ ಅದನ್ನ. ಆಮೇಲೆ ನಾವು ಕೇಕ್ ಎಲ್ಲ ಕಟ್ ಮಾಡಿಸಿ ನಾನು ನಮ್ಮ ಅಜ್ಜಿ ಹೋಯ್ತಾ ಇದ್ವಿ ಗೈಸ್.